ನಮಸ್ತೆ. ನಮಸ್ತೆ. ನನ್ನ ಹೆಸರು ಚೇತನ್, ದಿವಿಗೆ ಸ್ಟೂಡೆಂಟ್, ಹಿಮಾಂಶು ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಮ್ಮ ಸರ್ ಹೆಸರು ಬಾಬು ಸರ್, ಮ್ಯಾಥಮೆಟಿಕ್ಸ್ ಪೂರ್ತಿ ಹೇಳ. ಮ್ಯಾಥಮೆಟಿಕ್ಸ್ ಟೀಚರ್ ಅಂತ. ಮ್ಯಾಥಮೆಟಿಕ್ಸ್ ಟೀಚರ್. ಸೊ ವಿದ್ಯಾರ್ಥಿಗಳೇ, ಕಳೆದ ಎಪಿಸೋಡಲ್ಲಿ ನಾವು ಒಂದು 14 ಪ್ರಶ್ನೆಗಳನ್ನು ಯಾವುದೋ ಸೀಕ್ವೆನ್ಸಸ್ ಸೀರೀಸಲ್ಲಿ ಪಾಠ ಮಾಡಿದ್ವಿ ಅಲ್ವಾ. 15ನೇ ಪ್ರಶ್ನೆಯಿಂದ ಮುಂದುವರಿಸ್ತಾ ಇದ್ದೀವಿ. ಟೆಕ್ಸ್ಟ್ ಬುಕ್ಕಲ್ಲಿರೋ ಎಲ್ಲ ಪಾಠಗಳು, ಎಲ್ಲ ಕ್ವಶನ್ಸ್ಗಳನ್ನು ನಾವು ನಿಮ್ಮ ಮುಂದೆ ಇಡ್ತೀವಿ, ಇನ್ಕ್ಲೂಡಿಂಗ್ ಸಮ್ ಆಫ್ ದಿ ಎಕ್ಸಾಂಪಲರ್ ಕ್ವಶನ್ಸ್. ಈಗಾಗಲೇ 14 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿರೋದ್ರಿಂದ 15ನೇ ಪ್ರಶ್ನೆ ಮೂಲಕ ನಮ್ಮ ಡಿಸ್ಕಷನನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಓದ್ತೀಯಪ್ಪ 15th ಕ್ವಶನ್? Write the first 5 terms of a1 is equal to 3, an is equal to 3 an minus 1 plus 2 for all n is greater than 1. ಫಸ್ಟ್ 5 ಟರ್ಮ್ಸ್ ಅಲ್ವಾ. a1 ಕೊಟ್ಟಿದ್ದಾರೆ, a2 ಬೇಕು. a2 ಅಂದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, n ಜಾಗದಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡೋಣ. 3 ಇಂಟು a2 ಮೈನಸ್ 1 ಅಂದ್ರೆ ಏನಪ್ಪ? a1 ಪ್ಲಸ್ 2, ಹೌದಲ್ವಾ? 3 ಟೈಮ್ಸ್ a1 ಅಂದ್ರೇನು ಕೊಟ್ಬಿಟ್ಟಿದ್ದಾರೆ. a1 ಅಂದರೆ 3 ಇಂಟು 3 ಪ್ಲಸ್ 2, ಹೌದಾನೆ? 9 ಪ್ಲಸ್ 2 ಏನಾಯಿತು? 9 ಪ್ಲಸ್ 2 ಈಸ್ ಈಕ್ವಲ್ ಟು 11. ಅರ್ಥ ಆಯ್ತಪ್ಪ? ಸೊ ನಮಗೆ a2 ಸಿಕ್ತು. ಇವಾಗ a3 ಕಂಡುಹಿಡಿಯೋಣ. ಏನಾಯಿತು? 3 ಇಂಟು a3 ಮೈನಸ್ 1 ಅಂದ್ರೆ ಏನು? 2 ಪ್ಲಸ್ 2. 3 ಇಂಟು 11, ಹೌದಾ? ಯಾಕೆ? a2 ಈಸ್ 11 ಪ್ಲಸ್ 2 ಏನಾಯಿತು? 3 ಇಂಟು 11 ಎಷ್ಟು? 33 ಪ್ಲಸ್ 2 ಎಷ್ಟು? 35 ಆಯಿತು. a3 ಬಂತ? a2 a3 ಆಯಿತು. ಆಮೇಲೆ ಲೆಟ್ ಅಸ್ ರೈಟ್ a4. ಏನಾಯ್ತಪ್ಪ? is equal to 3a3 ಪ್ಲಸ್ 2 ಅಂದರೆ 3 ಇಂಟು a3 ಅಂದರೆ 35. 3 ಇಂಟು 35 ಪ್ಲಸ್ 2. ವಾಟ್ ಈಸ್ 3 ಇಂಟು 35? 105. ಹೆಂಗೆ ಮಾಡ್ತೀರಿ? 30 ಇಂಟು 3 ಪ್ಲಸ್ 5 ಇಂಟು 3. 30 ಇಂಟು 3 90, 5 ಇಂಟು 3 50. ಅರ್ಥ ಆಯ್ತಾ? ಸೊ 3 ಇಂಟು 35 105 ಪ್ಲಸ್ 2, ದಟ್ ವಿಲ್ ಗಿವ್ ಯು 107. ಅರ್ಥ ಆಗ್ತಾ ಇದೆಯಾ? a4 ಆಯಿತು. a5 ಹೆಂಗೆ ಮಾಡ್ತೀರಿ? 3 ಇಂಟು ಏನು ಬರೀಬೇಕು? a4 ಪ್ಲಸ್ 2. 3 ಇಂಟು a4 ಅಂದರೆ 107 ಪ್ಲಸ್ 2. 107 ಇಂಟು 3 ಎಷ್ಟು? 3 ಇಂಟು 7 21 ಅಲ್ವಾ? 3 ಇಂಟು 1 3 ಅಲ್ವಾ? ದಟ್ ವಿಲ್ ಗಿವ್ ಯು 321 ಪ್ಲಸ್ 2, that is equal to 323. Therefore, so required answer ಏನಪ್ಪ? ಫಸ್ಟ್ a1 3, ಹೌದಾ? ಆಮೇಲೆ a2 11, ಆಮೇಲೆ a3 35, ಆಮೇಲೆ a4 107, ಆಮೇಲೆ 323. ಅಕಸ್ಮಾತ್ ಸೀರೀಸ್ ಬರೀರಿ ಅಂತ ಹೇಳಿದ್ರೆ, ಸೀರೀಸ್ ಅಂತ ಬರೆದಾಗ ವೆರಿ ಗುಡ್. 3 ಪ್ಲಸ್ 11 ಪ್ಲಸ್ 35 ಪ್ಲಸ್ 107 ಪ್ಲಸ್ 323 ಪ್ಲಸ್ ಡ್ಯಾಶ್ 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 ಡ್ಯಾಶ್. ಅರ್ಥ ಆಗ್ತಾ ಇದೆಯಾ ವಿದ್ಯಾರ್ಥಿಗಳೇ? ನಾವು ಇದೇ ರೀತಿ ದೇವಿಗೆ ಸಂಸ್ಥೆ ಮಲ್ಲೇಶ್ವರಂ ಬೆಂಗಳೂರಲ್ಲಿ ಪಾಠಗಳನ್ನು ಮಾಡ್ತೀವಿ. ನಿಮಗೆ ಈ ಥರ ಪಾಠಗಳು ಇಷ್ಟ ಆಗ್ತದೆ, ಹೊಂದ್ಕೊಳ್ತದೆ ಅಂತ ಹೇಳಿದ್ರೆ ನೀವು ದೇವಿಗೆ ಸಂಸ್ಥೆ ಟ್ಯೂಷನ್ ಕ್ಲಾಸಸ್ಗೆ ಸೇರ್ಕೋಬೋದು. ಇದು ಇಂಡಿವಿಜುವಲ್ ಟ್ಯೂಟರಿಂಗ್ ಅಂತ ಹೇಳ್ತೀವಿ. ಮುಂದಿನ ವರ್ಷ ನಮ್ಮದೇ ಆದ ಒಂದು ಕಾಲೇಜ್ ಪ್ರಾರಂಭ ಆಗ್ತಾ ಇದೆ. ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಇಯರ್ಗೆ ಚೇಂಜ್ ಆಫ್ ಕಾಲೇಜ್ ಬೇಸಿಸಲ್ಲಿ ನಮ್ಮಲ್ಲಿ ಸೇರಿಕೊಳ್ಳೋ ಅವಕಾಶಗಳಿರ್ತದೆ. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. Write the first 5 terms of the sequences in and obtain the corresponding series. a1 is equal to minus 1, an is equal to an minus 1 by n, n is greater than or equal to 2. a1 ಮೈನಸ್ 1 ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಆದ್ದರಿಂದ ನಾವು ಕಂಡುಹಿಡಬೇಕಾಗಿರೋದು a2 a3 a4 a5, ಹೌದಾ? ದೇರ್ ಫೋರ್ ವಾಟ್ ಈಸ್ a2? a2 ಈಸ್ a2 minus 1
ಡಿವೈಡೆಡ್ ಬೈ ಎನ್. ಎನ್ ಅಂದ್ರೆ ಏನು? 2. 2. ಅಂದರೆ A1 ಡಿವೈಡೆಡ್ ಬೈ 2, A1 ಬೈ 2 ಅಂದರೆ -1 ಡಿವೈಡೆಡ್ ಬೈ 2, ಯಾಕೆಂದರೆ A1 ಈಸ್ -1. ಹಾಂ ಹೌದಲ್ವಪ್ಪ? ಹೌದು ಸರ್. ಸೊ A3 ಏನಾಗುತ್ತೆ ಹೇಳ್ತೀಯಾ? ಹಾಂ ಸರ್. A3 ಏನಾಗುತ್ತೆ? A3 -1 A3 -1 ಬೈ 2, ಬೈ A2 ಬೈ 2. A2 ಅಂದ್ರೆ ಏನು? A2 -1 ಬೈ 2 ಬೈ 2. ಹಾಂ ಹೌದು ತಾನೆ? ಹೌದು ಸರ್. A3 -1 ಅಂದರೆ ಬೈ 3 ಅಲ್ವಪ್ಪ ಇದು? ಹಾಂ ಹೌದು ಸರ್. ಸಾರಿ, ಇದು 3. ಸೊ ದಟ್ ಈಸ್ ಈಕ್ವಲ್ ಟು -1 ಬೈ 6. ಅರ್ಥ ಆಗ್ತಾ ಇದೆಯಾ? A3 ಅಲ್ವಾ? ಹೌದು ಸರ್. ನಿಂಗೆ ನೋಡೋಕೆ ಗೊತ್ತಾಗಿಲ್ವಾ? ನಾನು ನಿನ್ನ ಟೆಸ್ಟ್ ಮಾಡ್ತಾ ಇದ್ದೆ, ಗೊತ್ತಾ? ಕಣೋ, ನೀನು ಆ್ಯಕ್ಟಿವ್ ಆಗಿದೆಯಾ ಇಲ್ವೋ ಅಂತ ಟೆಸ್ಟ್ ಮಾಡ್ತಾ ಇದ್ದೆ. ಸಖತ್ತಾಗಿ ಓಲ್ಬಿಡ್ತಾರಳು ವಾವುಸರು. ನಂದೇ ಮಿಸ್ಟೇಕಪ್ಪ. ಸೊ ವಾಟ್ ಈಸ್ A4? A4 -1 4 -1 ಡಿವೈಡೆಡ್ ಬೈ 4 ಅಂದರೆ A3 ಡಿವೈಡೆಡ್ ಬೈ 4 ಅಂದರೆ -1 ಬೈ 6 ಬೈ 4 -1 ಬೈ 24. ಹೌದಾ? ಹೌದು ಸರ್. A4 ಆಯಿತು. ದೆನ್ ಕಮ್ಸ್ A5. A5 ಏನಾಗುತ್ತೆ? A5 -1 ಡೈರೆಕ್ಟಾಗಿ ಬರೀಲ್ಲ. ಹಾಂ A4 ಬೈ 5. A4 ಈಸ್ -1 ಬೈ 24 ಡಿವೈಡೆಡ್ ಬೈ 5 -1 ಬೈ 120. ರೈಟ್? ಸೊ ಆದ್ದರಿಂದ ರಿಕ್ವೈರ್ಡ್ ಆನ್ಸರ್ ಏನಾಗುತ್ತೆ? ರಿಕ್ವೈರ್ಡ್ ಆನ್ಸರ್ ಏನು? -1 ಬೈ 2 -1 ಬೈ 6, ಅದಕ್ಕೆ ಮುಂಚೆ -1 -1 ಬೈ 6 -1 ಬೈ 24 -1 ಬೈ 120. ಸೊ ಹಾಗಿದ್ರೆ ವಾಟ್ ಈಸ್ ರಿಕ್ವೈರ್ಡ್ ಸೀರೀಸ್? ಸೀರೀಸ್ ಬರಿಬೇಕಲ್ವಾ? ರಿಕ್ವೈರ್ಡ್ ಸೀರೀಸ್ ಏನಪ್ಪ ಅಂತ ಹೇಳಿದ್ರೆ ಏನು ಬರಿಬೇಕು? ಅದೇ -1 ಬೈ 2 ಆ್ಯಡ್ ಮಾಡಿದ್ರೆ -1 ಬೈ 6, ಅದಕ್ಕೆ ಮುಂಚೆ -1. ಹೌದಾನೆ? -1 -1 ಬೈ 2 -1 ಬೈ 6 -1 ಬೈ 24 -1 ಬೈ 120 -. ದಟ್ ಈಸ್ ರಿಕ್ವೈರ್ಡ್ ಸೀರೀಸ್. ಗೊತ್ತಾಗ್ತಾ ಇದೆಯಾ ವಿದ್ಯಾರ್ಥಿಗಳೇ? ನಿಮಗೆ ಈ ಚಾನಲ್ ಇಷ್ಟ ಆದರೆ, ಇದರಿಂದ ಉಪಯೋಗ ಆಗ್ತದೆ ಅಂದರೆ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. Write the first 5 terms of the sequences and obtain the corresponding series. A1 is equal to A2 is equal to 2. An is equal to An minus 1 where when n is greater than 2. ಇಲ್ಲಿ A1 is equal to A2 is equal to 2 ಅಂತ ಕೊಟ್ಟ ಮೇಲೆ 2 ಟರ್ಮ್ಗಳನ್ನು ಕೊಟ್ಬಿಟ್ರು ಅಂತ ಆಯಿತು. ಉಳಿದಿದ್ದು 3 ಟರ್ಮ್ ಕಂಡುಹಿಡಿಬೇಕಲ್ವಾ? ನೋಡಪ್ಪ, A1 is 2, A2 ಈಸ್ ಆಲ್ಸೋ 2. ಹಾಗಿದ್ರೆ A3 ಏನಪ್ಪ ಅಂತ ಹೇಳಿದ್ರೆ 2. A3 -1, A2 -1. ಹಾಗಿದ್ರೆ ವಾಟ್ ಈಸ್ A2 -1? A2 ಅಂದರೆ 2 ತಾನೆ? 2 - 1 ಈಸ್ 1. A3 ಆಯಿತು. ಹಾಗಿದ್ರೆ ವಾಟ್ ಈಸ್ A4? A4 ಈಸ್ A4 -1 ಏನು? A3 -1. ವಾಟ್ ಇಸ್ ದ ವ್ಯಾಲ್ಯೂ ಆಫ್ A3? A3 1. ಹೌದಾನೆ? A3 ಈಸ್ 1. ಸೊ 1 - 1 ಈಸ್ ಈಕ್ವಲ್ ಟು 0. ಹೌದಾ? ಹಾಗಿದ್ರೆ ವಾಟ್ ಈಸ್ A5? A4 -1. A4 ಅಂದರೆ 0 ಇದೆ. 0 - 1 ಈಸ್ -1. A4 ಈಸ್ 0. ಕರೆಕ್ಟ್? Yes. ಹಾಗಿದ್ರೆ ವಾಟ್ ಈಸ್ ರಿಕ್ವೈರ್ಡ್ ಸೀರೀಸ್? ರಿಕ್ವೈರ್ಡ್ ಆನ್ಸರ್ ಗೊತ್ತಾಗಿದೆ. ರಿಕ್ವೈರ್ಡ್ ಸೀರೀಸ್ ಏನಪ್ಪ ಅಂತ ಹೇಳಿದ್ರೆ ನೋಡ್ಕೊಳ್ಳಿ. ಫಸ್ಟ್ ಟರ್ಮು 2 ತಾನೆ? 2 + 2 ಹೌದು ತಾನೆ? 2 A1 + A2 + A3 + 1 ಹೌದಾ? ಆಮೇಲೆ ಪ್ಲಸ್ 0 0 + -1 ಆ್ಯಂಡ್ ಸೋ ಆನ್.
ರೈಟ್? Yes. ಅರ್ಥ ಆಯ್ತಾ? ಪ್ಲಸ್ ಆಫ್ ಮೈನಸ್ ಒನ್ ಬ್ರಾಕೆಟ್ ಬರೀರಿ. ಫಾಲೋಯಿಂಗ್ ದಿಸ್ ಮೈ ಡಿಯರ್ ಸ್ಟೂಡೆಂಟ್ಸ್, now let us go to next question. The Fibonacci sequence is defined by 1 is equals to 1 a1 is equal to a2 and an is equal to an minus 1 plus an minus 2. N is greater than 2. Find an minus 1 by an for n is equal to 1, 2, 3, 4, 5. ಓಕೆ, ಏನು ಫಿಬೊನಾಸಿ ಸೀಕ್ವೆನ್ಸ್ ಅಂದರೆ ತುಂಬ ಇಂಪಾರ್ಟೆಂಟ್ ಸೀಕ್ವೆನ್ಸ್, ತುಂಬ ಫೇಮಸ್ ಸೀಕ್ವೆನ್ಸ್. ನೀವು ಇಂಜಿನಿಯರಿಂಗ್ ಎಲ್ಲ ಹೋದಾಗ ನೀವು ಸಾಫ್ಟ್ವೇರ್ ಬರೀತಿರಲ್ಲ, ಎಲ್ಲರೂ ಫಿಬೊನಾಸಿ ಸೀಕ್ವೆನ್ಸ್ ಅಂತಿಗೆ ಒಂದು ಸಾಫ್ಟ್ವೇರ್ ಬರೀತಾರೆ. ಫಿಬೊನಾಸಿ ಅನ್ನೋನು ಯಾರು? ಅವನೊಬ್ಬ ಕಳ್ಳ. ಕಣ ಫಿಬೊನಾಸಿ, ಯೂಲರು, ಪೈಥಾಗರಸ್ಸು, ಇನ್ನೊಬ್ಬ ಯಾವನು ಪ್ಯಾಸ್ಕಲ್ ಅಲ್ಲ, ಅವನು ರಾಸ್ಕಲ್ ಅವನು. ಇವರೆಲ್ಲ ಕಳ್ಳರುಗಳು. ಎಲ್ಲ ನಮ್ಮ ದೇಶದಲ್ಲಿ ಇದ್ದಿದ್ದ ಸಂಪತ್ತು ವಿದ್ವತ್ತನ್ನು ತೊಗೊಂಡೋಗಿ ಅವ್ರ ಹೆಸರು ಬರ್ಕೊಂಡವ್ರು. ಆಯಿತಾ? ನಿಂಗೇನಾದ್ರು ಫಿಬೊನಾಸಿ ಚಿಕ್ಕಪ್ಪನ ಮಗನ ಕೇಸ್ ಹಾಕು ನನ್ನ ಮೇಲೆ, ಬಾ ಕ್ವಶನ್ ಡಿಸ್ಕಸ್ ಮಾಡೋಣ. ಫೈಂಡ್ an minus 1 by an. ಫಸ್ಟ್ ಅವ್ರು ಕೊಟ್ಬಿಟ್ಟಿದ್ದಾರೆ ನೋಡಪ್ಪ, a1 ಈಸ್ ಈಕ್ವಲ್ ಟು a2 ಈಸ್ ಈಕ್ವಲ್ ಟು 1. ಹಾಗಿದ್ರೆ a3 ಏನಪ್ಪ ಅಂತ ಹೇಳಿದ್ರೆ ಅವರೇ ಕೊಟ್ಬಿಟ್ಟಿದ್ದಾರೆ ನೋಡು, a3 ಈಸ್ a2 3 minus 1 plus a3 minus 2. ಹೌದಾನೆ? a3 minus 1 plus a3 minus 2. a3 minus 1 ಅಂದರೆ a2, a3 minus 2 ಅಂದರೆ a1, a2 plus a1. a2 a1 ಎರಡು 1 1 ಆಗಿರೋದ್ರಿಂದ I can directly write 1 plus 1 is equal to 2. This is what we got for a3. ಹೌದಾ? a4 is a3 plus a2. ಡೈರೆಕ್ಟಾಗಿ ಬರೀಲ್ಲ? a3 ವ್ಯಾಲ್ಯೂ ಏನು? 2. a2 ವ್ಯಾಲ್ಯೂ ಏನು? 1. ವಾಟ್ ಈಸ್ 2 plus 1? 3. ಅರ್ಥ ಆಗ್ತಾಯಿದೆಯಿಲ್ಲ? ಹಾಗಿದ್ರೆ ವಾಟ್ ಈಸ್ a5? a5 ಏನಾಗುತ್ತೆ? a4 plus a3. ಕರೆಕ್ಟ್. a4 plus a3. a4 ವ್ಯಾಲ್ಯೂ ಏನು? 3. a3 ವ್ಯಾಲ್ಯೂ ಏನು? 2. 3 plus 2 ಏನು? 5 ಆಯಿತು. ಹಾಗಿದ್ರೆ a6 ಏನು? a5 plus a4. a5 plus a4. a5 ವ್ಯಾಲ್ಯೂ ಏನು? 5. a4 ವ್ಯಾಲ್ಯೂ ಏನು? 3. 5 plus 3 ಏನು? 8. But this is not the answer. So you have to write, right, to find. ಇಲ್ಲಿ ಬರೀತಾ ಇದ್ದೀನಿ ನೋಡಿ, to find, ತುಂಬ ಇಂಪಾರ್ಟೆಂಟ್ ಇದು. To find an minus 1 by an for n is equal to 1, 2, 3, 4, 5. ಆಯಿತಾ? ಸೊ ಬರ್ಕೊಂಡು ಹೋಗ್ಬೇಕಂತೇಳಿದ್ರೆ n is equal to 1 ಹಾಕಿದಾಗ ಇದನ್ನು ಫಾರ್ ದಿ ಟೈಮ್ ಬೀಯಿಂಗ್ ಎಸ್ ಅಂತ ಕರೆಯೋಣ. n is equal to 1 implies s is equal to 1 by 1 is equal to 1. ಯಾಕೆಂದರೆ a 1 by a2 ಹೌದಾನೆ, ರೈಟ್? n is equal to 1 ಹಾಕಿದಾಗ a2 ಇದು n is equal to 2 ಅಲ್ವಪ್ಪ ಇದು? 2 ಹಾಕಿದಾಗ ತಾನೆ a1 by a2 ಆಗುತ್ತೆ. n is equal to 2 ಹಾಕಿದಾಗ s is equal to 1 by 1 is equal to 1. ಸೊ n is equal to 3 ಹಾಕಿದ್ರೆ ಏನಾಗುತ್ತೆ? s is equal to a3 minus 1 ಏನು? a2 by a3. a2 ಗೊತ್ತಿದೆ ಏನಂತ? a2 is 1, a3 is 2, 1 by 2. ಆಯಿತಾ? ಸೊ n is equal to 4 ಹಾಕಿದಾಗ ಏನಾಗ್ತದೆ? s is equal to ಏನಾಯಿತು? n is equal to 4 ಹಾಕಿದಾಗ a3 by a4. a3 ವ್ಯಾಲ್ಯೂ ಗೊತ್ತಿದೆ, a3 ವ್ಯಾಲ್ಯೂ ಏನು? 2. a4 ವ್ಯಾಲ್ಯೂ ಏನು ಗೊತ್ತಿದೆ? 3. n is equal to 5 ಹಾಕಿದಾಗ ಏನಾಗ್ತದೆ? a4 by a5. ಸೊ ಅದನ್ನು ಬರ್ಕೊಂಡು ಹೋಗಿ. ಅರ್ಥ ಆಯ್ತಾ? ಸೊ ಇನ್ನು ಉಳಿದ ಎರಡನ್ನ ನೀವೇ ಬರ್ಕೋಬೇಕು, ಯಾಕೆಂದರೆ ನನ್ನ ಹತ್ರ ಬರೆಯೋಕ್ಕೆ ಜಾಗ ಇಲ್ಲ. ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶನ್. ವಿದ್ಯಾರ್ಥಿಗಳೇ, ಈಗ ನಿಮಗೆ ಜೆಮೆಟ್ರಿಕ್ ಸೀಕ್ವೆನ್ಸಸ್ ಅನ್ನು ಕಲಿಸ್ಕೊಡ್ತೀನಿ. ನೋಡಪ್ಪ, ಇಲ್ಲೊಂದು ಸೀಕ್ವೆನ್ಸ್ ಬರ್ದಿದ್ದೀನಿ, ಇದು ಹೇಳು. 1, 2, 4, 8, 16, 32. ನೆಕ್ಸ್ಟ್ ನಂಬರ್ ಏನು? ಇದು 16, 64. ವೆರಿ ಗುಡ್, ವೆರಿ ಗುಡ್. ಆಮೇಲೆ ಹೇಳು. 64 ಇಂಟು ಏನು ಮಾಡ್ತಾ ಇದೀಯ? ನಾನು ಹೇಳು. 128. ಹೌದಾ? ಆಯಿತು. ಆಮೇಲೆ ಹೇಳು.
256. ನಿನಗೇನು ಹೇಳ, ನಾನೇ ಹೇಳ್ತಾ ಇದ್ದೀನಿ ಆಯಿತಾ. ನನಗೆ ಆಮೇಲೆ ಹೇಳಿ ಅಂತ ಹೇಳು. ಹಾಂ ಹೇಳಿ. ಯಾರೋ ಟೀಚರು ಡಿಸೈಡ್ ಆಗಬೇಕಾಗಿದೆ ಕಣ, ನಾನಾ ನೀನಾ ಅಂತ. 512, 1024. ಏನಿದು, ಏನು ವಿಶೇಷ ಇದರಲ್ಲಿ ಅಂದರೆ, ಏನು ವಿಶೇಷ? ಪ್ರತಿಯೊಂದಕ್ಕೂ 2ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ನೋಡಿ. ವಿಶೇಷ ಹೇಳ್ತೀನಿ ನೋಡಿ. 2/1 ಈಸ್ ಈಕ್ವಲ್ ಟು 4/2. ಒಪ್ಕೋತೀಯ? ಈಸ್ ಈಕ್ವಲ್ ಟು 128/64. ಕರೆಕ್ಟ್. ಈಸ್ ಈಕ್ವಲ್ ಟು 1024/512. ಯಾವುದೇ ಟರ್ಮ್, ರೈಟ್, ಟೇಕ್ ಎನಿ ಟರ್ಮ್, divide by its previous term, you will get a constant. If that constant is constant, then it is called as a geometric progression. A geometric progression is a progression, right, where any term divided by the previous term is a constant, right? It is always same. So you know, ಯಾವುದೇ ಟರ್ಮ್ ತಗೋ ಇನ್ನೊಂದೇ ಟರ್ಮ್ ಡಿವೈಡ್ ಮಾಡಿದ್ರಾಯ್ತು. ಸೊ ಇಲ್ಲಿ ಟರ್ಮ್ಸ್ನ ಹೇಗಂತ ಬರೀಬೋದು ಅಂತ ಹೇಳಿದ್ರೆ, ರೈಟ್, ಜೆಮೆಟ್ರಿಕ್ ಪ್ರೋಗ್ರೆಷನ್ GP, ರೈಟ್. ಟರ್ಮ್ಸ್ ಹೇಗಿರುತ್ತೆ ಅಂದರೆ, ಫಸ್ಟ್ ಟರ್ಮ್ನ A ಅಂತ ಕರಿತೀವಿ, ಸೆಕೆಂಡ್ ಟರ್ಮ್ನ A ಇಂಟು R ಅಂತ ಕರಿತೀವಿ. ವೇರ್ A ಈಸ್ ಕಾಲ್ಡ್ ಆಸ್ ಫಸ್ಟ್ ಟರ್ಮ್, A ಈಸ್ ಕಾಲ್ಡ್ ಆಸ್ ಫಸ್ಟ್ ಟರ್ಮ್, R ಈಸ್ ಕಾಲ್ಡ್ ಆಸ್ ಕಾಮನ್ ರೇಷಿಯೋ, ರೈಟ್. ಸೊ ಈ ARಗೆ R ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ AR ಸ್ಕ್ವೇರ್. AR ಸ್ಕ್ವೇರ್ಗೆ R ಮಲ್ಟಿಪ್ಲೈ ಮಾಡಿದ್ರೆ AR ಕ್ಯೂಬ್. ಆಮೇಲೆ AR ಟು ದ ಪವರ್ ಆಫ್ 4. ಇನ್ ಜನರಲ್ ಟರ್ಮ್ ಈಸ್ AR ಟು ದ ಪವರ್ ಆಫ್ n-1. ಸೊ TN, nth ಟರ್ಮ್ ಆಫ್ GP ಈಸ್ A ಇಂಟು R ಟು ದ ಪವರ್ ಆಫ್ n-1. ಅರ್ಥ ಆಗ್ತಾ ಇದೆಯಾ? ಮತ್ತೆ ಇದನ್ನೆಲ್ಲ ಆ್ಯಡ್ ಮಾಡಿಬಿಟ್ರೆ ಸಮ್ಗೊಂದು ಫಾರ್ಮುಲಾ ಇದೆ, ದಟ್ ಈಸ್ A ಇಂಟು R ಟು ದ ಪವರ್ ಆಫ್ n-1 ಡಿವೈಡೆಡ್ ಬೈ R-1. ಡಿರೈವೇಶನ್ ಬಗ್ಗೆ ಸದ್ಯಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ದ ಜನರಲ್ ಟರ್ಮ್ ಆಫ್ AP ಆ್ಯಂಡ್ nth ಟರ್ಮ್ ಆಫ್ AP ಆರ್ ಲೈಕ್ ದಿಸ್. ಸೊ ಜನರಲ್ ಟರ್ಮ್ ಏನಾಯಿತು? TN is equal to A ಇಂಟು R ಟು ದ ಪವರ್ ಆಫ್ n-1. nth term of, that is called as nth term. What is sum of n terms? A into R to the power of n-1 by R-1. Actually, ಇನ್ನೊಂದು ಫಾರ್ಮುಲಾ ಇದೆ, A to the power A into 1 minus R to the power of n by 1 minus R ಅಂತಿದೆ. ಏನು ಬೇಡ, ಏನು ವ್ಯತ್ಯಾಸ ಆಗೋದು. ಅಕಸ್ಮಾತ್ ನೆಗೆಟಿವ್ ಅಂದರೆ ಅದಾಗದೆ ಚೇಂಜ್ ಆಗಿಬಿಡುತ್ತೆ. ಡೋಂಟ್ ಫೇಲ್, ರೈಟ್. ಸೊ Sn is equal to A into R to the power of n-1 by R-1. ಜನರಲಿ ಕಾಮನ್ ರೇಷಿಯೋ ಗ್ರೇಟರ್ ದೆನ್ 1 ಇದ್ದಾಗ ಇದನ್ನು ಯೂಸ್ ಮಾಡ್ತೀವಿ, ಆದರೂ ಕೂಡ ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ, ರೈಟ್. ಸೊ ಇನ್ನೊಂದು ಸತಿ ಇದೇ ವಿಚಾರವನ್ನು ಇನ್ನೊಂದು ಸತಿ ಬರೆದ್ಬಿಡ್ತೀನಿ, ರೈಟ್. ಸೊ ಇನ್ ಎನಿ ಜೆಮೆಟ್ರಿಕ್ ಪ್ರೋಗ್ರೆಷನ್, ರೈಟ್, ಫಸ್ಟ್ ಟರ್ಮ್ ಈಸ್ A, ಸೆಕೆಂಡ್ ಟರ್ಮ್ ಈಸ್ AR, ಥರ್ಡ್ ಟರ್ಮ್ ಏನಾಗುತ್ತೆ? AR ಸ್ಕ್ವೇರ್, AR ಕ್ಯೂಬ್, AR ಟು ದ ಪವರ್ ಆಫ್ n-1 ಈಸ್ ಜೆಮೆಟ್ರಿಕ್ ಪ್ರೋಗ್ರೆಷನ್, ರೈಟ್. ಇಲ್ಲಿ nth ಟರ್ಮನ್ನು ನಾನು AR ಟು ದ ಪವರ್ ಆಫ್ n-1 ಅಂತ ಬರಿತೀವಿ. ವಾಟ್ ಈಸ್ ಜೆಮೆಟ್ರಿಕ್ ಸೀರೀಸ್? ಎಸ್ ಅಂತ ಬರಿತೀನಿ, ದಟ್ ಈಸ್ A ಪ್ಲಸ್ AR ಪ್ಲಸ್ AR ಸ್ಕ್ವೇರ್. ಜನರಲೈಸ್ ಮಾಡ್ಕೊಂಡೋದ್ರೆ A ಇಂಟು R to the power of n-1 by R-1. Of course, when R is greater than 1 ಅಂತಿದೆ. When R is less than 1, A into 1 minus R to the power of n by 1 minus R ಅಂತ ಬರುತ್ತೆ. ಅದನ್ನೇನು ತಲೆ ಕೆಡಿಸ್ಕೊಳ್ಳೋಕೆ S infinity, sum of infinite terms of JP, where first term is A, second term is AR, third term is AR square, and so on, where magnitude of R is less than 1. Right? Magnitude of R, the modulus is less than 1. Is less than 1, then S infinity is given by A divided by 1 minus R. Under the condition, magnitude of R is less than 1. So R lies between -1 and +1. ಇದು ಒಂದು ಇಂಪಾರ್ಟೆಂಟ್ ಫಾರ್ಮುಲಾ, ಇದನ್ನು ಅವಾಗ ಬಳಸ್ತಾ ಇರ್ತೀವಿ ವಿದ್ಯಾರ್ಥಿಗಳೇ. ವಿತ್ ದಿಸ್ ಬೇಸಿಕ್ಸ್ ನಾವು ಲೆಟ್ ಅಸ್ ಡಿಸ್ಕಸ್ ಫ್ಯೂ ಕ್ವೆಶ್ಚನ್ಸ್. Find the 20th term, 20th and nth term of the GP 5/2, 5/4, 5/8. 5/2, 5/4, 5/8. What is first term? 5/2. 5/2.
What is second term? 5 by 4. 5 by 4. Do you agree with me? Second term by first term will give you common ratio. No, A R by A. yes, sir. cancels R, right? Therefore, A R by A, which is equal to R, this is 5 by 4 divided by 5 by 2. 5 cancels. 2 2s are 4. So, common ratio is 1 by 2. First term is 5 by 2. Right? Common ratio R is 1 by 2. ನಮಗೆ ಬೇಕಾಗಿರೋದು 20th ಟರ್ಮ್ T20. T20 ಏನಕ್ಕೋ ಫೇಮಸ್ಸು? T20 ಹೇಳು ಪರವಾಗಿಲ್ಲ, ನಾ ಬೈಯಲ್ಲ, ಒಳನಾಗಿದ್ದೀನಿ. ಏನು ಫೇಮಸ್? ಕ್ರಿಕೆಟ್. ವಿರಾಟ್ ಕೊಹ್ಲಿ ಕಬಡ್ಡಿ. ವಿರಾಟ್ ಕೊಹ್ಲಿ ಕಬಡ್ಡಿ ನಂಗೆ ಗೊತ್ತಿರಲಿಲ್ಲ. 17 into 6 ಹೇಳು. ವಿರಾಟ್ ಕೊಹ್ಲಿ ಕವರ್ ಡ್ರೈವ್ ಗೊತ್ತು, ಕತ್ತೆ ನಿನಗೆ 17 into 6 ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಬತ್ತ ನಾನು ನಿನ್ನ ಪರೀಕ್ಷೆ ಬರೆಯಕ್ಕೆ. T20 ಹೇಳು ಇಲ್ಲಿ. ಎ ಆರ್ ಟು ದ ಪವರ್ ಆಫ್ 19. ಯಾಕೆ 19? 20 minus 1. ಎ ಅಂದ್ರೆ ಏನು? 5 by 2. ಆರ್ ಅಂದ್ರೇನು? 1 by 2. ಹೌದಲ್ವಾ? ಕಾಮನ್ ರೇಷಿಯೋ 1 by 2. ಪವರ್ 19 ಅಂತಿದೆ. ಸೊ ನಾನೇನು ಮಾಡ್ತೀನಿ? 5 by 2 power 1 into 2 power 19. ಅರ್ಥ ಆಗ್ತಾ ಇದೆಯಪ್ಪ? 5 divided by 2 power 20. Understood? Yes. Now, what is Tn? Tn is AR to the power of n minus 1. A ಅಂದರೆ 5 by 2. R ಅಂದರೆ 1 by 2 power n minus 1. ಹೌದಲ್ವಾ? ಅದನ್ನೇನು ಮಾಡ್ತೀನಿ? 5 by 2 power 1 into 2 power n minus 1. ಅರ್ಥ ಆಗ್ತಾ ಇದೆಯಾ? 5 by 2 power n. ಈಗ ನೋಡಿ, T20 5 by 2 power 20. T18 ಬೇಕಂದ್ರೆ 5 by 2 power 18. Understood? Next question ಹೇಳಪ್ಪ. Find the 12th term of a GP whose 8th term is 192 and the common ratio is 2. ಏನು ಕೊಟ್ಟಿದ್ದಾರೆ? ಕಾಮನ್ ರೇಷಿಯೋ ಏನಂತೆ? 2 ಅಂತೆ. ಹೌದಾ? ಕಾಮನ್ ರೇಷಿಯೋ ಇಸ್ 2. ಸೊ Tnಗೆ ಏನು ಫಾರ್ಮುಲಾ? ಎ ಆರ್ ಟು ದ ಪವರ್ ಆಫ್ n minus 1. ಓಕೆ, ಅವ್ರು ಕೊಟ್ಬಿಟ್ಟಿದ್ದಾರೆ 8th ಟರ್ಮ್ ಅಂದರೆ n ಏನಂತ ಕೊಟ್ಟಿದ್ದಾರೆ? 8 ಅಂತ. Tn ಏನಂತ ಕೊಟ್ಟಿದ್ದಾರೆ? 192. ಹೌದಲ್ವಾ? ಸೊ ಹಾಗಿದ್ರೆ ಫಾರ್ಮುಲಾ ಏನು? T8. ಹೌದಾ? T8 ಈಸ್ ಈಕ್ವಲ್ ಟು T8 ಕೊಟ್ಟರು 8th ಟರ್ಮ್. T8 ಈಸ್ ಈಕ್ವಲ್ ಟು ಎ ಅಂದರೆ ಗೊತ್ತಿದೆಯಾ? ಗೊತ್ತಿಲ್ಲ, ರೈಟ್? ಎ ಹಾಗೆ ಬರೀತಾ ಇದ್ದೀನಿ. ಕಾಮನ್ ರೇಷಿಯೋ 2 ಕೊಟ್ಬಿಟ್ಟಿದ್ದಾರೆ. 2 ಇಂಟು ಎನ್ ಅಂದರೆ ಎಷ್ಟು? 8. ಅದರಿಂದ 7 ಈಸ್ ಈಕ್ವಲ್ ಟು T8 ಅವರೇ ಕೊಟ್ಟಿದ್ದಾರೆ 192. ದೇರ್ ಫೋರ್ ಏನಾಯ್ತಪ್ಪ ಅಂದರೆ ಎ ಈಸ್ ಈಕ್ವಲ್ ಟು 192 ಡಿವೈಡೆಡ್ ಬೈ 128. ಹೌದಾ? 192 by 128. ಸೊ 64 2s of 128, 64 3s of 192. ಹೌದಾ? 4 into 3 12, 192. ಸೊ ದಟ್ ಈಸ್ ಈಕ್ವಲ್ ಟು 3 by 2 ಆಯಿತು. ಫಸ್ಟ್ ಟರ್ಮು 3 by 2 ಆಯಿತು. ಸೊ 12th ಟರ್ಮ್ ಬೇಕಂತೆ. T12ಗೆ ಏನು ಫಾರ್ಮುಲಾ ಇದೆ? ಎ ಇಂಟು ಆರ್ ಟು ದ ಪವರ್ ಆಫ್ 11. ಹೌದಾ? ಎ ಏನು? 3 by 2. ಆರ್ ಅಂದ್ರೇನು ಕೊಟ್ಟಿದ್ದಾರೆ? ಆರ್ ಏನು? 2 power 11. 3 ಇಂಟು 2 power 11 by 2 power 1 ಅನ್ನ 2 power 10 ಅಂತ ಬರೀತೀನಿ. 2 power 10 ವ್ಯಾಲ್ಯೂ ಗೊತ್ತಿದೆಯಾ? 1024. 24 ಇಂಟು 3 ಎಷ್ಟು? 72. ಹೌದಲ್ವಾ? 3072. ದಟ್ ಈಸ್ 12th ಟರ್ಮ್ ಆಫ್ ದಿ ಸೀಕ್ವೆನ್ಸ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೋಡಿ, ನಾವು ಇದೇ ರೀತಿ ದೇವಿಗೆ ಸಂಸ್ಥೆಯಲ್ಲಿ ಟ್ಯೂಷನ್ ಮಾಡ್ತೀವಿ. ನಿಮಗೆ ಈ ಥರ ಪಾಠಗಳು ಬೇಕಿದ್ರೆ ದೇವಿಗೆ ಸಂಸ್ಥೆಗೆ ಟ್ಯೂಷನ್ ಸೇರ್ಕೋಬಹುದು. The 5th, 8th and 11th term of a GP are P, Q and S respectively.
show that q square is equal to ps. ಸೊ ಏನಂತೆ ಫಿಫ್ತ್ ಟರ್ಮ್ T5 ಕೊಟ್ಟಿದ್ದಾರೆ P ಅಂತೆ, ಹೌದಾ? ಹಾಂ T8 ಕೊಟ್ಟಿದ್ದಾರೆ Q ಅಂತೆ, T11 ಕೊಟ್ಟಿದ್ದಾರೆ S ಅಂತೆ, ಹೌದಾನೆ? ಹಾಂ. 5th, 8th, 11 terms are P, Q and S respectively. P, Q and S respectively. Show that Q square is equal to PS. ನಾವೇನು ಮಾಡೋಣ, Q square ಕಂಡುಹಿಡಿಯೋಣ. Q square ಏನಾಗುತ್ತೆ? q square T8 square, ಹಾಂ ಹೌದಾನೆ? T8. T8 ಅಂದ್ರೇನು? AR to the power of 7, ಹೌದಾ? ಹಾಂ AR to the power of 7 square ಏನಾಯ್ತು? A square a square R to the power of 14. 14. ಇದನ್ನು ಹಾಗೆ ಇಟ್ಕೊಳ್ಳಿ, ಈಕ್ವೇಶನ್ 1 ಅಂತ ಇಟ್ಕೊಳ್ಳಿ. ನೌ ವಾಟ್ ಈಸ್ P? ವಾಟ್ ಇಸ್ ದ ವ್ಯಾಲ್ಯೂ ಆಫ್ P? P ಈಸ್ T5. T5 ಅಂದರೆ A R to the power of 4, ಹಾಂ ಹೌದಾನೆ? ಸ್ಮಾಲ್ A R to the power of 4. ದೆನ್ ವಾಟ್ ಅಬೌಟ್ S? S ವ್ಯಾಲ್ಯೂ ಏನು? 11. 11. A R to the power of 10. 10. A R to the power of n minus 1. This is S. P into S is A R to the power of 4 into A R to the power of 11. A square R to the power of 14. You can call this as equation number 2. Equation number 1 is equal to equation number 2. This implies Q square is equal to PS. Hence proved. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಸೀಕ್ವೆನ್ಸಸ್ ಸೀರೀಸಿನ ಎರಡನೇ ಭಾಗವನ್ನು ಡಿಸ್ಕಸ್ ಮಾಡಿದ್ವಿ. ಒಟ್ಟು 52 ಪ್ರಶ್ನೆಗಳಿರುವಂಥ ಒಂದು ಚಾಪ್ಟ್ರಲ್ಲಿ ಇವಾಗ ನಾವು ಹೆಚ್ಚು ಕಡಿಮೆ 22 ಕ್ವಶನ್ ಡಿಸ್ಕಸ್ ಮಾಡಿದ್ದೀವ. 22 ಕ್ವಶನ್ ಡಿಸ್ಕಸ್ ಮಾಡಿದ್ದೀವಿ. ಇನ್ನೂ 30 ಪ್ರಶ್ನೆಗಳು ಬೇಕಾಗಿದೆ. ಸೊ ಬಹುಶಃ ಇನ್ನು 3 ವಿಡಿಯೋದಲ್ಲಿ ಎಲ್ಲವನ್ನು ಮುಗಿಸ್ಬೋದು. ಇದು ಎರಡನೇ ಭಾಗ. ವಿದ್ಯಾರ್ಥಿಗಳು ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಉಳಿದ ಪ್ರಶ್ನೋತ್ತರಗಳ ಜೊತೆ ಮತ್ತೆ ಭೇಟಿಯಾಗೋಣ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.